ಬ್ರಿಟಿಷ್ ಅಧಿಕಾರಿಯಾಗಿದ್ದ ಮುಹಮ್ಮದ್ ಮರ್ಮಡೂಕ್ ಪಿಕ್ತಾಲ್ ರವರು ಒಂದು ದಿವಸ ಮನೆಯ ಹೊರಗೆ ಬರ್ತಾರೆ. ಮನೆಯ ಹೊರಾಂಗಣದಲ್ಲಿ ದೊಡ್ಡ ಪ್ರಮಾಣದ ಸದ್ದು ಗದ್ದಲಗಳನ್ನು ಮುಹಮ್ಮದ್ ಮರ್ಮಡೂಕ್ ಪಿಕ್ತಾಲ್ ರವರು ಕಾಣಿಸಲಿಕ್ಕೆ ಸಾಧ್ಯವಾಯಿತು. ನೇರವಾಗಿ ಆ ಸ್ಥಳಕ್ಕೆ ಧಾವಿಸಿ ಬಂದಾಗ ಗಟ್ಟಿಮುಟ್ಟಾದ ಒಳ್ಳೆಯ ಆರೋಗ್ಯವಂತನಾದ ಒಬ್ಬ ಯುವಕನಿಗೆ ವೃದ್ಧರೊಬ್ಬರು ಒಡೆಯುವುದನ್ನ ಮುಹಮ್ಮದ್ ಮರ್ಮಡೂಕ್ ಪಿಕ್ತಾಲ್ ರವರು ಗಮನಿಸ್ತಾರೆ. ಅವರು ಹೊಡೆದ ನಂತರ ಆ ಒಂದು ಹಿರಿಯ ವ್ಯಕ್ತಿ ಅಲ್ಲಿಂದ ಹೋದ್ರು. ಆ ನಂತರದಲ್ಲಿ ಗಟ್ಟಿಮುಟ್ಟಾಗಿ ಒಳ್ಳೆಯ ಆರೋಗ್ಯವಂತನಾಗಿದ್ದ ಈ ಯುವಕನನ್ನ ಮುಹಮ್ಮದ್ ಮರ್ಮಡೂಕ್ ಪಿಕ್ತಾಲ್ ಅವರು ಪ್ರಶ್ನಿಸ್ತಾರೆ, ಓ ನನ್ನ ಪ್ರೀತಿಯ ಸಹೋದರ, ಮಾರಣಾಂತಿಕವಾಗಿ ನಿನಗೆ ಹಲ್ಲೆ ಮಾಡಿದ್ದಾರೆ, ನಿನ್ನ ಶರೀರದಲ್ಲಿ ಗಾಯಗಳಾಗಿದೆ, ಎಷ್ಟು ಹೊಡೆದರೂ ಕೂಡ ನಿನ್ನ ಶರೀರಕ್ಕೆ ಗಾಯ ಆಗುವ ಪ್ರಮಾಣದಲ್ಲಿ ಹೊಡೆತ ಬಿದ್ದರೂ ಸಹ ನೀನು ಅವನಿಗೆ ತಿರುಗೇಟನ್ನು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಆ ಯುವಕ ಹೇಳ್ತಾನೆ, ಸಾಹೇಬ್ರೆ, ನಾನು ಅವರ ಮನೆಯಲ್ಲಿ ಬಾಡಿಗೆಗೆ ಇರುವವನು, ಅವರ ಮನೆಯಲ್ಲಿ ಬಾಡಿಗೆಗೆ ಇರುವಂತಹ ವ್ಯಕ್ತಿ ನಾನು ಅವರಿಂದ ಇತ್ತೀಚಿನ ಕೆಲವು ದಿನಗಳ ಹಿಂದೆ ನಾನು ಸಾಲ ಪಡೆದಿದ್ದೆ. ಆದರೆ ಅವರಿಗೆ ಕೊಟ್ಟಂತಹ ಆ ನಿಗದಿಪಡಿಸಲಾಗಿದ್ದ ಸಮಯದಲ್ಲಿ ನನಗೆ ಆ ಹಣವನ್ನ ಮರಳಿಸಲು ಸಾಧ್ಯವಾಗಿಲ್ಲ. ಅವರೊಂದಿಗೆ ನಾನು ವಾಗ್ದಾನವನ್ನ ಮಾಡಿದ್ದೆ, ಅವರೊಂದಿಗೆ ಮಾತನ್ನ ಕೊಟ್ಟಿದ್ದೆ, ಆ ಮಾತಿನ ತಕ್ಕಂತೆ ನಡೆದುಕೊಳ್ಳಲು ನನ್ನಿಂದ ಸಾಧ್ಯವಾಗಿಲ್ಲ. ಹೀಗಿರುವಾಗ ನಾನು ಹೇಗೆ ಅವರಿಗೆ ಮರಳಿ ತಿರುಗೇಟನ್ನು ಕೊಡಲಿ, ಮತ್ತೆ ನಾನು ಅವರಿಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ಲಿ? ನಾನು ಮೊದಲೇ ಒಂದು ತಪ್ಪನ್ನ ಮಾಡಿದ್ದೀನಿ, ಅದರ ಜೊತೆಗೆ ಮತ್ತೊಂದು ರೀತಿಯ ತಪ್ಪನ್ನ ಮಾಡಲು ನಾನು ಬಯಸುತ್ತಾ ಇಲ್ಲ ಅಂತ ಹೇಳಿ ಆ ಮನುಷ್ಯ ಹೇಳ್ತಾನೆ, ನಾನೊಬ್ಬ ನಾಯಕನ ಅನುಯಾಯಿಯಾಗಿದ್ದೀನಿ. ಆ ನಾಯಕ ನನ್ನೊಂದಿಗೆ ಕಲಿಸಿದ್ದಾರೆ, ನೀವು ವಾಗ್ದಾನಗಳನ್ನು ಕೊಟ್ಟಿದ್ದರೆ ಅದನ್ನ ಈಡೇರಿಸಿ, ಮಾತುಗಳನ್ನು ಕೊಟ್ಟಿದ್ದರೆ ನೀವು ಈಡೇರಿಸಿ. ಎಲ್ಲದಕ್ಕಿಂತ ಮಿಗಿಲಾಗಿ ಆ ನಾಯಕ ನನ್ನೊಂದಿಗೆ ಬೋಧನೆ ಮಾಡಿದ್ದಾರೆ, ಹಿರಿಯರನ್ನ ಗೌರವಿಸಿ ಅನ್ನುವಂತಹ ಸಂದೇಶ. ಆ ನಾಯಕ ಬೇರೆ ಯಾರು ಅಲ್ಲ, ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ.